ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಜಬಲ್ಪುರ್ನ ನರ್ಮದಾ ನದಿಯಲ್ಲಿ ದೋಣಿ ದುರಂತ ಆಗಿತ್ತು. 9 ಜನ ಮೃತಪಟ್ಟಿದ್ರು. ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆ ದುರಂತದ ಕೊನೆ ಕ್ಷಣದ ವಿಡಿಯೋ ಒಂದು ಈಗ ವೈರಲ್ ಆಗಿದೆ. ಜಬಲ್ಪುರ್ನ ನರ್ಮದಾ ನದಿಯಲ್ಲಿ ದೋಣಿ ದುರಂತ ಸಂಭವಿಸಿತ್ತು. ದುರಂತದ ಕೊನೆ ಕ್ಷಣದ ವಿಡಿಯೋ ವೈರಲ್ ಆಗಿದೆ. ಭಾರೀ ಬಿರುಗಾಳಿಗೆ ಓಲಾಡಿತ್ತು ಪ್ರವಾಸಿಗರಿದ್ದಂತಹ ದೋಣಿಯಲ್ಲಿ ಮೊಳಕಾಲುದ್ದದ ನೀರು ತುಂಬಿತ್ತು. ಆ್ಯಕ್ಚುಲಿ ನೋಡಿ, ಮೊದಲೇ ದೋಣಿಗೆ ಹತ್ತಿಸ್ಕೋಬೇಕಾದ್ರೇ ಲೈಫ್ ಜಾಕೆಟ್ ಕೊಡ್ತಾರೆ. ಆದರೆ ಇವರು ಲೈಫ್ ಜಾಕೆಟ್ ಕೊಟ್ಟಿದ್ದು ಯಾವಾಗ ಅಂದರೆ ದೋಣಿ ಮುಳುಗುವ ಹಂತದಲ್ಲಿ. ಅದು ಏನು ಎಲ್ಲ ಬ್ಯಾಗಲ್ಲಿ ಇಟ್ಟಿದ್ರಂತೆ, ಅದು ಸರಿಯಾಗಿ ಓಪನ್ ಆಗ್ತಾ ಇಲ್ಲ, ದೋಣಿಗೆಲ್ಲ ನೀರು ತುಂಬಿಕೊಂಡಿದೆ. ಆ ಕೊನೆ ಕ್ಷಣದಲ್ಲಿ ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ. ಆ ಲೈಫ್ ಜಾಕೆಟ್ ಕೊಟ್ಟಿದ್ದರೂ ಕೂಡ ಪಾಪ ತಾಯಿ ಮಗು ಬದುಕುಳಿಲಿಲ್ಲ. ಅವ್ರು ಹಾಕ್ಕೊಂಡೇ ಇದ್ದಾರೆ. ಅವರ ಮೃತದೇಹದ ಮೇಲೂ ಲೈಫ್ ಜಾಕೆಟ್ ಇದೆ. ಬಟ್ ನಿಮಗೆ ಅದನ್ನೆಲ್ಲ ಯಾವ ಟೈಮಲ್ಲಿ ಕೊಡಬೇಕು ಆ ಟೈಮಲ್ಲಿ ಕೊಡಬೇಕಲ್ವಾ? ನೀವು ಸಾಯೋ ಟೈಮಲ್ಲಿ ಹೋಗ್ಬಿಟ್ಟು ಲೈಫ್ ಜಾಕೆಟ್ ಕೊಟ್ಟರೆ ಹೆಂಗೆ ಸಾಧ್ಯ? ಇದು ಅವರ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೃಶ್ಯವನ್ನು ನೋಡ್ತಾ ಇದ್ದೀರಾ, ಕೊನೆಯ ಕ್ಷಣದ ದೃಶ್ಯ ಇದು. ಪಾಪ ಅವ್ರಿಗೆಲ್ಲ ಗೊತ್ತಾಗಿದೆ ಈ ದೋಣಿ ಮುಳುಗುತ್ತೆ ಅಂತಂದ್ಬಿಟ್ಟು. ಈ ಟೈಮಲ್ಲಿ ಲೈಫ್ ಜಾಕೆಟ್ ಕೊಡದೇ ಇರತಕ್ಕಂಥದ್ದೇ ಅತಿ ದೊಡ್ಡ ಪ್ರಮಾದ ನನ್ನ ಪ್ರಕಾರ. ಆಮೇಲೆ ಆ ಲೈಫ್ ಜಾಕೆಟ್ ತುಂಬಿದಂತಹ ಬ್ಯಾಗು ಸಿಕ್ಕಾಕೊಂಡು ಅದನ್ನು ಓಪನ್ ಮಾಡೋಕ್ಕಾಗ್ತಿಲ್ಲ ಇವ್ರ ಕೈಲಿ ಇನ್ ಟೈಮಲ್ಲಿ. ಇದೇ ದೊಡ್ಡ ನಿರ್ಲಕ್ಷ್ಯ ಇವರು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಆ ಕೊನೆಯ ಕ್ಷಣದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ ಇದು ಆ ದೋಣಿಯನ್ನು ನಡೆಸ್ತಾ ಇದ್ದವರ ದೊಡ್ಡ ನಿರ್ಲಕ್ಷ್ಯ ಅನ್ಸುತ್ತಾ? ಇದ್ರ ಬಗ್ಗೆ ಎಲ್ಲ ಏನು ಮಾಹಿತಿ ಕಲೆ ಹಾಕಿದ್ದಾರೆ ಅಂತ? ಜಬಲ್ಪುರಲ್ಲಿ, ಮಧ್ಯಪ್ರದೇಶದ ಜಬಲ್ಪುರಲ್ಲಿ 2 ದಿನದ ಹಿಂದೆ ಈ ಘಟನೆ ಸಂಭವಿಸಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಈಗ ಹೊರಗಡೆ ಬರ್ತಾ ಇರುವಂತದ್ದು. ವಿಡಿಯೋದಲ್ಲಿ ಗಮನಿಸಬಹುದು, ಕಡೆಯ ಹಂತದಲ್ಲಿ ಅಂದ್ರೆ ದೋಣಿ ಮುಳುಗುವಂತ ಸಂದರ್ಭದಲ್ಲಿ ಲೈಫ್ ಜಾಕೆಟ್ ಗಳನ್ನ ತೆಗೆದು ಜನರಿಗೆ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಸೊ ಒಂದು ನೋಡಿ, ಇಲ್ಲಿ ಸಾಕಷ್ಟು ನಿರ್ಲಕ್ಷ್ಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ಅವತ್ತು ವಾತಾವರಣ ಸರಿಯಾಗಿರ್ಲಿಲ್ಲ, ಹವಾಮಾನ ವೈಪರೀತ್ಯಗಳಿತ್ತು, ಭಾರಿ ಬಿರುಗಾಳಿ ಬೀಸುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗಿಯೂ ಕೂಡ ದೋಣಿಯನ್ನ ನದಿಗೆ ಇಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಸೊ ಇದು ಇದ್ರ ಜೊತೆಗೆ ಲೈಫ್ ಜಾಕೆಟ್ ಗಳನ್ನ ಕೂಡ ಮೊದಲೇ ಜನರಿಗೆ ಕೊಟ್ಟಿರ್ಲಿಲ್ಲ. ಯಾವಾಗ ದೋಣಿ ಮುಳುಗುವಂತ ಹಂತವನ್ನ ತಲುಪುತ್ತೋ, ಈ ಜೋರಾದ ಗಾಳಿಗೆ ಹಡಗು ಶೇಕ್ ಆಗ್ಲಿಕ್ಕೆ ಶುರುವಾಗುತ್ತೋ, ಆ ಸಂದರ್ಭದಲ್ಲಿ ಲೈಫ್ ಜಾಕೆಟ್ ಗಳನ್ನ ವಿತರಿಸುವಂತ ಕೆಲಸವನ್ನ ಮಾಡ್ತಾರೆ. ಆತುರದಲ್ಲಿ ಯಾವ ರೀತಿಯಾಗಿ ಹಂಚಿಕೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಅದನ್ನ ಹಾಕಾಳುವಂತಹ ವ್ಯವಧಾನವೂ ಕೂಡ ಆ ಸಂದರ್ಭದಲ್ಲಿ ಇರಲಿಲ್ಲ. ಆ ರೀತಿಯಾದಂತಹ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದಾಗ್ಯೂ ಕೂಡ ಕೆಲವರಿಗೆ ಜಾಕೆಟ್ ಗಳು ಸಿಕ್ಕಿವೆ, ಇನ್ನು ಕೆಲವರಿಗೆ ಸಿಕ್ಕಿಲ್ಲ. ಈಗ ಎಲ್ಲರ ಗಮನ ಸೆಳೀತಾ ಇರುವಂತದ್ದು ಒಂದು ತಾಯಿ ಮತ್ತು ಮಗುವಿನ ದೃಶ್ಯ. ಲೈಫ್ ಜಾಕೆಟ್ ಹಾಕಿರುವಂತಹ ಮಗುವನ್ನ ಅಪ್ಪಿಕೊಂಡಿರುವಂತಹ ತಾಯಿ ಮೃತಪಟ್ಟಿರುವಂತಹ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂತದ್ದು. ಕಡೆಯ ಹಂತದವರೆಗೂ ಕೂಡ ಮಗುವನ್ನ ರಕ್ಷಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸಾಧ್ಯ ಆಗಿಲ್ಲ. ಬಹುಶಃ ಮಗುಗೂ ಕೂಡ ಲೈಫ್ ಜಾಕೆಟ್ ಇದ್ದಿದ್ರೆ ಬಹುಶಃ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಉಳಿತಿದ್ರು ಅನ್ನುವಂತ ಚರ್ಚೆಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.